ಈಗ ರಾಜಣ್ಣ ಅವರು ಪರಮೇಶ್ವರ್ ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಒಂದು ಅಧಿಕೃತವಾಗಿ ಈಗ ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಡೆವಲಪ್ಮೆಂಟ್ಸ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಅದೇನು ಅಂತ ಅಂದ್ರೆ ದೂರು ಕೊಡುವ ವಿಚಾರವಾಗಿ. ಆದ್ರೆ ಎಕ್ಸಾಕ್ಟ್ಲಿ ನಾವು ಅದನ್ನೇ ಹೇಳ್ತಾ ಇದ್ದಿದ್ದು, ಇಲ್ಲಿ ಗೃಹ ಸಚಿವರು ಹೋಗಿ ಡೈರೆಕ್ಟ್ ದೂರನ್ನ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಕ್ಕಾಗುತ್ತಾ? ಪ್ರೊಸೀಜರ್ ಪ್ರಕಾರ ಹಾಗಾಗಲ್ಲ. ಅವ್ರೊಂದು ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ, ಆ ಸಂಬಂಧಪಟ್ಟಂತ ಸ್ಟೇಷನ್ ಯಾವ ಲಿಮಿಟ್ಸ್ ಬರುತ್ತೆ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡಬೇಕಾಗುತ್ತೆ. ಅದಾದ ನಂತರ ಈ ತನಿಖೆ ಮತ್ತೊಂದು, ಇದೆಲ್ಲ ಸರ್ಕಾರ ಇದ್ರ ಬಗ್ಗೆ ಅದನ್ನೇನು ನ್ಯಾಯಾಂಗ ತನಿಖೆ ಮಾಡಬೇಕು ಅಥವಾ ಎಡಿಜಿಪಿ ರ್ಯಾಂಕಿಂಗ್ ನ ಅಧಿಕಾರಿಯ ಮುಖ್ಯವಾಗಿ ತನಿಖೆ ಆಗಬೇಕು, ಇದೆಲ್ಲ ಪ್ರಸ್ತಾಪಕ್ಕೆ ಬರುತ್ತೆ. ಸೊ ಈಗ ತನಿಖೆಗೆ ಸಂಬಂಧಪಟ್ಟಾಗೆ ದೂರನ್ನ ಕೊಡಿ ಒಂದು ಸ್ಟೇಷನ್ ಅಲ್ಲಿ ಅಂತ ಪರಮೇಶ್ವರ್ ಹೇಳಿದಾರಂತೆ. ಬಟ್ ರಾಜಣ್ಣ ಅವರ ಭೇಟಿ ನಂತರ ಪರಮೇಶ್ವರ್ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನೇನು ಹೇಳಿದ್ರೆ ಬನ್ನಿ ಕೇಳೋಣ. ನನಗೆ ಇದನ್ನ ನಾನು ದೂರ ಅಂದರೆ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ. ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು. ಇದನ್ನು ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂಥೇಳಿ ಪರಿಗಣಿಸ್ಬೋದು. ಇದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ. ಮತ್ತು ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ, ಸದನದಲ್ಲಿ ನಡೆದಂಥ ಘಟನೆ ಮತ್ತು ನನಗೆ ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬೋದು, ನಮಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ನೋಡಿ, ಒಂದೊಂದು ಕೇಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಸುವೋಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವರು ತಿಳಿಸ್ಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ, ಪಬ್ಲಿಕ್ ಡೊಮೇನಿಗೆ ಬಂದುಬಿಟ್ಟಿದೆ, ಸುವೋಮೋಟೋ ತೊಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ದರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದು. ನೋಡಿ, ಒಂದೊಂದು ಕೇಸು ಕೂಡ. ಇನ್ನು ಎಲ್ಲಾ ಪಕ್ಷದವರಿಗೆ ಹನಿ ಟ್ರ್ಯಾಪ್ ಆಗಿದೆ. ಕೆಲವರು ಸ್ಟೇ ತಂದಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಈ ಚಾಳಿ ಮುಂದುವರಿಬಾರದು ಅಂತ ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಸಚಿವ ರಾಜಣ್ಣ ಅವರು ಹೇಳಿರೋದು. ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಚಾಳಿ ಮುಂದುವರಿಬಾರದು, ನಮ್ಮ ಪಾರ್ಟಿ ಬೇರೆ ಪಾರ್ಟಿಯಲ್ಲೂ ಕೂಡ ಮಾಡಿದವರಿದ್ದಾರೆ, ಸದನದಲ್ಲಿ ನನ್ನ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ಇನ್ನು ಗೃಹ ಸಚಿವರನ್ನ ಭೇಟಿ ಆದ ನಂತರದಲ್ಲಿ ರಾಜಣ್ಣ ಅವರು ಈ ಮಾತನ್ನ ಹೇಳಿದ್ದಾರೆ. ಇದೇ ಫಸ್ಟ್ ಟೈಮ್ ನಡೆದಿರೋದು. ಎಷ್ಟಾಗಿದ್ದಾವೆ, ಎಷ್ಟು ಜನ ಅಲ್ಲಿ ನ್ಯಾಯಾಲಯಗಳಲ್ಲಿ ಸ್ಟೇ ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ, ನನಗಿನ್ನ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದ್ದಾವೆ. ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಳಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು, ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರತು ಯಾರ್ದೋ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಥವಾ ಯಾರ್ದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ. ಮೊದಲನೇದಾಗಿ ಲೆಟ್ ಮಿ ಕ್ಲಾರಿಫೈ, ಮಾಧ್ಯಮದಲ್ಲಿ ತುಮಕೂರಿನ ಪ್ರಭಾವಿ ಸಚಿವರುಗಳು ಹನಿ ಟ್ರ್ಯಾಪಲ್ಲಿ ಒಳಗಾಗಿದ್ದಾರೆ ಅಂತ ನೀವೇ ತೋರಿಸ್ತಾನೆ ಇದ್ರಿ. ಅಲ್ಲೆಲ್ಲೂ ಸ್ಪೆಸಿಫಿಕ್ ಆಗಿ ಈಗ ತುಮಕೂರಿನ ಸಚಿವರು ನಾವಿಬ್ಬರೇ ಇರೋದು. ನನ್ನ ಹೆಸರು ಎಲ್ಲೂ ಬರಿತಾ ಇರಲಿಲ್ಲ, ಅವ್ರ ಹೆಸರು ಎಲ್ಲೂ ಹೇಳ್ತಾ ಇರಲಿಲ್ಲ. ಅದಕ್ಕೆ ಅವರು ಏನು ಹೇಳಲಿಲ್ಲ, ನಾನು ಏನು ಹೇಳಲಿಲ್ಲ, ಸುಮ್ಮನೆ ಇದ್ದು. ಯಾವಾಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದಿನ ದಿವಸ ಸುನೀಲ್ ಏನು ಮಾತಾಡಿದ್ರು, ಈ ಥರ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಇವರು ಇಂಟೆಲಿಜೆನ್ಸ್ನವ್ರು ಏನು ಮಾಡ್ತಾ ಇದ್ದಾರೆ, ವೈಫಲ್ಯ ಸರ್ಕಾರದ್ದು ಅಂತೇಳಿ ಟೀಕೆ ಮಾಡಿದ್ರು. ಅವ್ರು ಯಾರ ಹೆಸರು ಹೇಳಲಿಲ್ಲ.
ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟವಾದ ನನ್ನ ಹೆಸರು ಹೇಳಿದ್ರು. ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನು ಕೊಟ್ಟೆ ಹೊರತು ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನು ಹೇಳಿದ್ರು, ಈಗ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂಥದ್ದು. ಸೊ ಇದು ರಾಜಣ್ಣ ಅವರು ಹೇಳಿರುವಂತ ಮಾತು. ಗೃಹ ಸಚಿವರು ಕೂಡ ಏನ್ ಹೇಳಿದ್ರು ಅನ್ನೋದು ನೀವು ಕೇಳಿಸ್ಕೊಂಡ್ರಿ. ನಮ್ಮ ಜೊತೆಗೆ ಅನಿಲ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ಇಲ್ಲಿ ಕೆಲವು ವಿಚಾರಗಳಂತೂ ಬಹಳ ಸ್ಪಷ್ಟ ಇತ್ತು ಅದು ಮೊದಲಿನಿಂದ. ಅದೇನು, ಗೃಹ ಸಚಿವರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಗಲ್ಲ, ಕನ್ಸರ್ನ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅವ್ರು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಅಲ್ಲಿಂದ ಈ ಪ್ರಕ್ರಿಯೆಗಳು ಶುರುವಾಗ್ತಾ ಹೋಗುತ್ತೆ. ಇವ್ರು ಎಷ್ಟು ಸೀರಿಯಸ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅನಿಲ್. ಇದು ಕೇವಲ ಬಂದು ಗೃಹ ಸಚಿವರಿಗೆ ಇವತ್ತೊಂದು ಮನವಿಯನ್ನ ಕೊಟ್ಟಿದ್ದೀವಿ, ಇದು ಆಮೇಲೆ ನೋಡೋಣ, ಗೃಹ ಸಚಿವರಿಗೆ ಸಂಬಂಧಪಟ್ಟಂಗೆ ನಂಗೆ ಸೂಚನೆ ಸಲಹೆ ಕೊಡ್ತಾರೆ, ಹಿಂಗೆ ಇವ್ರು ಏನಾದ್ರು ಟೈಮ್ ದೂಡೋ ಲೆಕ್ಕಾಚಾರದಲ್ಲಿ ಇದ್ದಾರೋ, ಅಥವಾ ಈಗ ಗೃಹ ಸಚಿವರಿಂದಾನೇ ಒಂದು ಅಧಿಕೃತವಾಗಿ ಹೇಳಿದ್ದಾರೆ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್, ಆ ನಿಟ್ಟಿನಲ್ಲಿ ಇವ್ರು ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಗೃಹ ಸಚಿವರು ಹೇಳ್ತಾ ಇದ್ರು ಇದೆಲ್ಲ ಕಂಪ್ಲೇಂಟ್ ಕೊಡ್ಲಿ, ಆ ನಂತರದಲ್ಲಿ ಇದೇನಾದ್ರೂ ತನಿಖೆ ಅವಶ್ಯಕತೆ ಇದೆ ಅಂದ್ರೆ ನೋಡೋಣ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ರು. ಹಾಗಾಗಿ ಇವ್ರು ನಿಜಕ್ಕೂ ಎಷ್ಟು ಸೀರಿಯಸ್ ಆಗಿದ್ದಾರೆ, ಇದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅಂತ ಅನಿಸ್ತಾ ಇದೆ ಅನಿಲ್. ಮಾಲ್ತೇಶ್, ಹನಿ ಟ್ರಾಪ್ಗೆ ಸಂಬಂಧಪಟ್ಟಂತೆ ಕೆ.ಎನ್. ರಾಜಣ್ಣ ಅವರು ಇವತ್ತು ಗೃಹ ಸಚಿವರನ್ನ ಭೇಟಿ ಮಾಡಿವಿ. ಅಂದರೆ ದೂರನ್ನು ಕೊಡಬೇಕಿದ್ದಾರೆ, ದೂರನ ಬದಲಿಗೆ ಈಗ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅಂದರೆ ಗೃಹ ಸಚಿವರ ಬಳಿ ದೂರು ಕೊಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸ್ಥಳೀಯ ಅಂದರೆ ಪೊಲೀಸ್ ಠಾಣೆಗೆ ಕೂಡ ದೂರನ್ನು ಕೊಡಬೇಕಾಗುತ್ತೆ. ಆದರೆ ಈಗ ಒಂದಿತ್ತು ಹೈಡ್ರಾಮಾ ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ಗೃಹ ಸಚಿವರನ್ನ ಭೇಟಿ ಮಾಡೋದಕ್ಕೆ ಈಗ ನೆಲಮಂಗಲ ಕೂಡ ಹೋಗಿದ್ರು, ಅಲ್ಲೂ ಕೂಡ ಒಂದು ಮನವಿ ಪತ್ರವನ್ನು ಕೂಡ ತೆಗೆದುಕೊಂಡು ಹೋದ್ರು. ಆದರೆ ದೂರನ್ನು ಕೊಡೋದಕ್ಕೆ ರಾಜಣ್ಣ ಅವರು ಯಾಕೆ ಹಿಂದೇಟನ್ನು ಹಾಕ್ತಾರೆ ಅಂತ ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈಗ ಸಮೀಪದ ಒಂದು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೂಡ ಕೊಡಬೇಕಾಗುತ್ತೆ, ಇಲ್ಲೂ ಕೂಡ ವಿಳಂಬ ಆಗ್ತಾ ಇದೆ. ಈಗ ರಾಜಣ್ಣ ಅವರು ಕೂಡ ಇದೇ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಒಂದು ಪ್ರಸ್ತಾಪ ಮಾಡಿದಂಥ ವಿಚಾರ, ಕಳೆದ ಒಂದು 3-4 ದಿನಗಳಿಂದಲೂ ಕೂಡ ನಾನು ಕಾರ್ಯಕ್ರಮದ ನಿಮಿತ್ತ ಬ್ಯುಸಿ ಆಗಿದೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಆದರೆ ಈಗ ಗೃಹ ಸಚಿವರಿಗೆ ಮನವಿಯನ್ನು ಕೊಟ್ಟ ಆದ ಬಳಿಕವಾದರೂ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸುವಂಥ ಸಂಗತಿ. ಈಗಾಗಲೇ ಈಗ ಸದನದಲ್ಲಿ ಪ್ರಸ್ತಾಪ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ಅವರು ಕೂಡ ವಿಚಾರನ ಪ್ರಸ್ತಾಪ ಮಾಡಿದ್ದು, ತುಮಕೂರಿನ ಪ್ರಭಾವಿ ಸಚಿವರ ಹೆಸರು ಕೂಡ ಕೇಳಿ ಬರ್ತದೆ ಅಂತ ಹೆಸರು ಹೇಳಿದೇನೆ ಈ ಒಂದು ವಿಚಾರ ಪ್ರಸ್ತಾಪ ಮಾಡೋದು. ಆದರೆ ಮರುದಿನ ಯತ್ನಾಳ್ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು. ಹೀಗಾಗಿ ನಾನು ಅವರಿಗೆ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಕೂಡ ಉದ್ಭವ ಆಯಿತು ಅನ್ನೋ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅಂದರೆ ಇದಕ್ಕೆ ಉತ್ತರ ಕೊಟ್ಟಂಥ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಈಗ ಇದನ್ನು ನಾವು ದೂರು ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ, ಇದರ ಮನವಿ ಅಂತ ಕೂಡ ನಾವು ಸ್ವೀಕರಿಸಬಹುದು, ಇದನ್ನು ಸಿಎಂ ಜೊತೆ ನಾವು ಚರ್ಚೆ ಮಾಡ್ತೇವೆ, ಈಗ ಒಂದು ಮನೆಯನ್ನು ಇಟ್ಕೊಂಡು ನಾವು ಸಿಎಂ ಬಳಿ ಕೊಡ್ತೇವೆ ಅಂತ ಮಾತನ್ನು ಹೇಳಿದ್ರು. ಜೊತೆಗೆ ಕಾನೂನು ಸಚಿವರ ಸಲಹೆಯನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಈ ಮನವಿಯನ್ನು ಯಾವ ರೀತಿ ನಾವು ಪರಿಗಣಿಸಬೇಕು, ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೆ ಯಾವ ರೀತಿ ನೆಕ್ಸ್ಟ್ ನಾವು ಒಂದು ಕ್ರಮವನ್ನು ಕೂಡ ದಾಖಲಿಸ್ಕೊಳ್ಬೋದು, ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಫೈಟ್ ಮಾಡ್ಬೋದು, ಇವೆಲ್ಲ ಒಂದು ಮಾಹಿತಿಯನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗುತ್ತೆ. ಅಂದರೆ ನುರಿತ ಕಾನೂನು ತಜ್ಞರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೇಕಾಗುತ್ತೆ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೂಡ ಕೆ.ಎನ್. ರಾಜಣ್ಣ ಅವರು ಪೊಲೀಸ್ ಠಾಣೆಗೆ ಖುದ್ದು ಭೇಟಿಯನ್ನು ಕೂಡ ಕೊಟ್ಟು ಯಾಕೆ ದೂರು ದಾಖಲು ಮಾಡುವಲ್ಲಿ ವಿಳಂಬ ಮಾಡ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಎಕ್ಸ್ಟ್ರಾ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಮಾಲ್ತೇಶ್. ಓಕೆ ಏನಾದ್ರೂ ಸದ್ಯದಲ್ಲಿ ದೂರು ಕೊಡೋ ಯೋಚನೆ ಇದಾರಾ ಅನಿಲ್? ಅದು ಕೂಡ ಇಲ್ಲಿ ನಾವು ನೋಡ್ಬೇಕಾಗಿದೆ. ಯಾಕಂತಾದ್ರೆ